ಎಲ್ಲರಿಗೂ ನಮಸ್ಕಾರ. ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಮತ್ತು ಬೆಳೆ ಕೃಷಿ ಮೇಳ 2025ಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮೊಂದಿಗೆ ಕೆನರಾ ಬ್ಯಾಂಕ್ ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಂತಹ ರೈತರು ಶ್ರೀ ಶಿವರಾಜು ಎಲ್ವಿ ಅವರು ನಮ್ಮೊಂದಿಗಿದ್ದಾರೆ. ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನಿಮಗೆ ಅಭಿನಂದನೆಗಳು. ಫಸ್ಟ್ ಆಫ್ ಆಲ್ ನಿಮಗೆ ಈ ಪ್ರಶಸ್ತಿ ಬಂದಿರೋದಕ್ಕೆ. ಸರ್, ಎಷ್ಟು ಖುಷಿ ಇದೆ ಸರ್ ನಿಮಗೆ ಈ ಪ್ರಶಸ್ತಿ ಪಡೆದಿರೋದಕ್ಕೆ? ತುಂಬ ಖುಷಿ ಆಯ್ತದೆ. ಯಾಕೆಂದರೆ ವರ್ಷಕ್ಕೊಂದ್ಸರಿ ಈ ಚೆನ್ನಾಗಿ ವ್ಯವಸಾಯ ಮಾಡೋರನ್ನ ಗುರುತಿಸಿ ಪ್ರತಿ ವರ್ಷ ಕರೆದು ಸನ್ಮಾನ ಮಾಡೋದು ತುಂಬ ಹೆಮ್ಮೆ. ಮಾಡೋಕ್ಕೂ ಸ್ಫೂರ್ತಿ ಸಿಗ್ತದೆ. ಹಿಂಗೆ ಮಾಡಿದಾಗ ಅದು ತುಂಬ ಖುಷಿ ಆಗ್ತದೆ. ಯಾರು ಸರ್ ನಿಮಗೆ ಸ್ಫೂರ್ತಿ? ನಾನು ಕೃಷಿಲೇ ಬೆಳಿಬೇಕು ಅನ್ನೋದು ಯಾರು? ಇದು ನಮ್ಮ ತಂದೆಯಿಂದ ಬಂದಿದ್ದು. ನಾವು ಬೇರೆದೆಲ್ಲ ನೋಡಿದಾಗ ನಮಗೆ ಕೃಷಿನೇ ಒಳ್ಳೆಯದು ಅನ್ನಿಸ್ತು. ನಾವು 3 ಜನ ತಮ್ಮದಿರು, ಅದರಲ್ಲಿ ದೊಡ್ಡವ್ರು ಮಾತ್ರ ಕೆಲಸಕ್ಕೆ ಹೋದರು. ಇನ್ನಿಬ್ಬರು ನಾವು ಊರಲ್ಲೇ ಉಳ್ಕೊಂಡು ವ್ಯವಸಾಯ ಮಾಡೋಕ್ಕೆ ಶುರು ಮಾಡ್ದೋ. ಹಂಗಾಗಿ ನಮಗೆ ಇದರಲ್ಲೇ ತೃಪ್ತಿ ಕಾಣ್ತಾ ಇದ್ದೀವಿ. ಹೌದು ಸರ್. ನಿಮ್ಮ ತಂದೆಯವರು ಅಥವಾ ನಿಮ್ಮ ತಾತ ಮಾಡ್ತಿದ್ದಂಥ ಕೃಷಿಗೂ ನೀವು ಮಾಡ್ತಿರೋಂಥ ಕೃಷಿಗೂ ಏನು ವ್ಯತ್ಯಾಸ ನೀವು ನೋಡ್ತಿದ್ದೀರಾ ಸರ್? ಅವತ್ತು ನಮ್ಮ ತಂದೆಯವರು ಕೃಷಿ ಮಾಡಬೇಕಾದ್ರೆ ಬರೀ ರಾಗಿ ಬೆಳೀತಿದ್ರು, ಭತ್ತ ಬೆಳೀತಿದ್ರು. ಇವತ್ತು ನಮ್ಮದು ತೆಂಗು, ಅಡಿಕೆ, ಮಾವು, ಸಮಗ್ರ ಕೃಷಿ ಎಲ್ಲ ಪ್ರತಿಯೊಂದೂ ಬೆಳೀತಾ ಇದ್ದೀವಿ. ಅದರಲ್ಲಿ ಏನು ಲಾಭ ಕಾಣ್ತಿದ್ರು ಅದಕ್ಕೆ 3ರಷ್ಟು ಲಾಭ ಇವತ್ತು ನಾವು 3-4ರಷ್ಟು ಲಾಭ ನೋಡ್ತಾ ಇದ್ದೀವಿ. ಹಾಗಾಗಿ ಯುವ ಪೀಳಿಗೆನೂ ಸಮಗ್ರ ಕೃಷಿನ ಅಳವಡಿಸ್ಕೋಬೇಕು. ಹೌದು ಹೇಳ್ತೀರಾ ಸರ್? ಸರ್, ಈಗ ಎಷ್ಟೊಂದು ಜನ ರೈತರು ಹಳ್ಳಿ ಬಿಟ್ಟು ಸಿಟಿಗೆ ಬರ್ತಾ ಇದ್ದಾರೆ. ನಮಗೆ ಕೃಷಿಲಿ ಏನೂ ಆಗ್ತಾ ಇಲ್ಲ, ನಮಗೆ ಲಾಭ ಆಗ್ತಾ ಇಲ್ಲ ಅಂತವ್ರಿಗೆ ಏನು ಸಂದೇಶ ಕೊಡ್ತೀರಾ? ಇಲ್ಲ, ಆ ಥರ ಸಾಧ್ಯನೇ ಇಲ್ಲ. ಸ್ವಲ್ಪ ಒಳ್ಳೆ ಮನಸ್ಸಿಂದನೂ ಮಾಡಬೇಕು. ಮತ್ತು ಎಲ್ಲ ಅದಕ್ಕೆ ವ್ಯವಸಾಯಕ್ಕೆ ಆಗುವಂಥ ಈ ಸಲಕರಣೆಗಳು ಮೊದಲು ನಾವು ತಗೋಬೇಕು. ಯಾಕಂದರೆ ಇವತ್ತು ಆಳುಗಳು ಇದು ಇರೋದರಿಂದ ನಾವು ಅದಕ್ಕೆ ಬೇಕಾಗಂಥ ಎಲ್ಲ ಸಲಕರಣೆಗಳು ಪಡ್ಕೊಂಡು ನಾವು ಕೃಷಿ ಮಾಡ್ಬೋದು. ಅದರಲ್ಲೇನು ಇದಿಲ್ಲ. ಸ್ವಲ್ಪ ಐಡಿಯಾ ಉಪಯೋಗಿಸಿ ಮಾಡಬೇಕಷ್ಟೇ. ಧನ್ಯವಾದಗಳು.